ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ವಿರುದ್ಧ ದಾಖಲೆ ಬಿಟ್ಟ ಮೋದಿ ಟೀಮ್. ಸಿದ್ದರಾಮಯ್ಯನವರ ವಿರುದ್ಧ ಮೋದಿ ಡೈರೆಕ್ಟ್ ಹಿಟ್. ಕೇಂದ್ರ ಸಚಿವರು ಯಾವ ರೀತಿ ಮುಗಿಬಿದ್ದಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್, ಅಂಕಿ ಅಂಶಗಳ ಸಮೇತ ಕೈ ಪಡೆಗೆ ಶಾಕ್ ಕೊಡ್ತಾ ಇದೆ ಮೋದಿ ಟೀಮ್. ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಹುಲ್ ವಿರುದ್ಧ ಯಾವ ರೀತಿ ಆಕ್ರೋಶ ವ್ಯಕ್ತವಾಗಿದೆ ನೋಡೋಣ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮಹತ್ವದ ಬೆಳವಣಿಗೆಯಲ್ಲಿ ಕರ್ನಾಟಕಕ್ಕೊಂದು ಗುಡ್ ನ್ಯೂಸ್. ಅದೇನು ಅಂತ ಕೇಳಿದ್ರೆ, 30,000 ಸಿಬ್ಬಂದಿ ಫಾಕ್ಸ್ಕಾನ್ ಘಟಕದಲ್ಲಿ, ಬೆಂಗಳೂರು ಹೊರವಲಯದ ಫಾಕ್ಸ್ಕಾನ್ ಘಟಕದಲ್ಲಿ 30,000 ಸಿಬ್ಬಂದಿ ನೇಮಕ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ. ಇದಕ್ಕೆ ರಾಹುಲ್ ಗಾಂಧಿ ಅವರು ಕಂಗ್ರ್ಯಾಚುಲೇಟ್ ಮಾಡಿ, ಕರ್ನಾಟಕದ ಉದ್ಯೋಗ ಸೃಷ್ಟಿ ಎಲ್ಲ ರಾಜ್ಯಗಳಿಗೆ ಮಾದರಿ. ಸಿದ್ದರಾಮಯ್ಯ ಸರ್ಕಾರದ ಈ ಸಾಧನೆ, ಉದ್ಯೋಗ ಸೃಷ್ಟಿ, ಸಮಾನ ಅವಕಾಶ, ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿದೆ, ಸರ್ಕಾರ ಹೊಸ ಪರಿವರ್ತನೆಯನ್ನ ತಂದಿದೆ ಅಂತ ರಾಹುಲ್ ಗಾಂಧಿ ಅವರು ಶ್ಲಾಘನೆ ವ್ಯಕ್ತಪಡಿಸಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗರಿ ಇಟ್ಟಿರ್ತಾರೆ. ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ಹಾಡಿ ಹೊಗಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾಟಕ ಸರ್ಕಾರವನ್ನ. ಎಲ್ಲರಿಗೂ ಇವರ ಈ ನಡೆ ಮಾದರಿ ಅಂತ. ಬೆಂಗಳೂರು ಹೊರವಲಯದ ದೇವನಹಳ್ಳಿ ಬಳಿ ಇರುವಂಥ ಫಾಕ್ಸ್ಕಾನ್ ಕಂಪನಿಯ ಐಫೋನ್ ಉತ್ಪಾದನಾ ಮತ್ತು ಜೋಡಣಾ ಘಟಕ, ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿರೋದು. ಆದರೆ ಅಂಕಿಅಂಶ ಇಟ್ಟು ಬಿಜೆಪಿ ಮಂಗಳಾರತಿ ಮಾಡ್ತಾ ಇದೆ. ಫಾಕ್ಸ್ಕಾನ್ ಕಂಪನಿಯ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ವೃದ್ಧಿಸೋದಿಕ್ಕೆ ಮತ್ತು ಮೇಕ್ ಇನ್ ಇಂಡಿಯಾಗೆ ಬೂಸ್ಟ್ ಕೊಡೋದಿಕ್ಕೆ ಮೋದಿ ಏನೇನು ಮಾಡಿದ್ದಾರೆ. ಐಫೋನ್ ಪ್ರೊಡಕ್ಷನ್ ಮತ್ತು ಈ ಜೋಡಣೆಯಲ್ಲಿ ಚೀನಾಗೆ ಸೆಡ್ ಹೊಡೆದಿದೆ. ಇವತ್ತು ಇಡೀ ಭಾರತದಲ್ಲಿ ಉತ್ಪಾದನೆ ಹಂಗಿದೆ. ಅದರ ನೇರವಾದ ಕಾಂಟ್ರಿಬ್ಯೂಷನ್ ಯಾರ್ದು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ, ಅಥವಾ ಇದನ್ನ ನೋಡಿ ಮೆಚ್ಚಿಕೊಳ್ಳದೆ ಇರೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೊ ಮೆಚ್ಕೊಂಡಿದ್ದೀರಾ ಪಾಪ ಈ ಒಂದು ಅಭಿವೃದ್ಧಿಯನ್ನ ನೀವು. ಥ್ಯಾಂಕ್ ಯು ರಾಹುಲ್ ಗಾಂಧಿ ಅವರೇ, ಮೋದಿ ಮೇಕ್ ಇನ್ ಇಂಡಿಯಾವನ್ನ ಹೊಗಳಿದ್ದಕ್ಕೆ ಅಂತ ಬಿಜೆಪಿ ಕೌಂಟರ್ ಕೊಟ್ಟು ಲೆಕ್ಕ ಇಡ್ತಾ ಇದೆ. ಅಷ್ಟೆಲ್ಲ ಕರ್ನಾಟಕ ಸರ್ಕಾರದ ವೈಫಲ್ಯ ಇದು ಅಂತ ಬಿಜೆಪಿಗರು ಅಂಕಿಅಂಶವನ್ನು ಇಟ್ಟಿರೋದು. ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. 300 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ಈ ದೇವನಹಳ್ಳಿ ಬಳಿಯ ಫಾಕ್ಸ್ಕಾನ್ ಘಟಕ. ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಐಫೋನ್ 16 ಈ ಮಾದರಿಯ ಪ್ರಾಯೋಗಿಕ ಪರೀಕ್ಷೆ ಶುರುವಾಗಿತ್ತು. ಇದೀಗ ಅಲ್ಲಿ ಐಫೋನ್ 17 ಪ್ರೋ ಮ್ಯಾಕ್ಸ್ ಜೋಡಣೆ ಕೆಲಸ ಶುರುವಾಗಿದೆ. ಹಾಗೆ ಕೇವಲ 8 ತಿಂಗಳಲ್ಲಿ ಇಲ್ಲಿ 30,000 ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲಾಗಿದೆ. 80% ಮಹಿಳೆಯರಿದ್ದಾರೆ. ಅದರಲ್ಲಿ 30,000ದಲ್ಲಿ 80% ಮಹಿಳೆಯರಿಗೆ ಅವಕಾಶ ಕೊಡಲಾಗಿದೆ. ಇಲ್ಲಿನ ಸಿಬ್ಬಂದಿ ಸರಾಸರಿ ವಯೋಮಾನ 19ರಿಂದ 24 ವರ್ಷದವರು. ಭವಿಷ್ಯದಲ್ಲಿ 50,000 ಸಿಬ್ಬಂದಿ ಸದ್ಯದಲ್ಲೇ ಆ ಟಾರ್ಗೆಟ್ ರೀಚ್ ಆಗುತ್ತೆ ಫಾಕ್ಸ್ಕಾನ್. ಆಗ ಇದು ದೇಶದ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಕಂಪನಿಯೊಂದರಲ್ಲಿ ಒಂದೇ ಸ್ಥಳದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಹಿಳೆಯರು ಕೆಲಸ ಮಾಡ್ತಿರುವಂಥ ಘಟಕ ಅನ್ನೋ ದಾಖಲೆಯನ್ನು ಬರೆಯುತ್ತೆ. ಫಾಕ್ಸ್ಕಾನ್ ಈ ಘಟಕಕ್ಕೆ 20,000 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದು, ಇದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆ ಆರಂಭಿಸಿದ ಬಳಿಕ ಉದ್ಯೋಗ ಸೃಷ್ಟಿ ಮತ್ತು ಉತ್ಪಾದನೆಯ ವಲಯದಲ್ಲಿ ಭಾರತದಲ್ಲಿನ ತೈವಾನ್ ಮೂಲದ ಕಂಪನಿಯ ದೊಡ್ಡ ಘಟಕವಾಗಿ ಬೆಂಗಳೂರಿನ ಈ ಪ್ರದೇಶ ಹೊರಹೊಮ್ಮತ್ತೆ. ಆದರೆ ಇದೆಲ್ಲ ಆಗಿರೋದು, ಇಷ್ಟು ಇನ್ವೆಸ್ಟ್ಮೆಂಟ್ ಆಗಿರೋದು ಮೋದಿ ಮೇಕ್ ಇನ್ ಇಂಡಿಯಾ ಶ್ರಮ. ನಿಮಗದು ಗೊತ್ತಿಲ್ವಾ? ಥ್ಯಾಂಕ್ ಯು, ನೆನಪು ಮಾಡಿಕೊಂಡು ಕಂಗ್ರ್ಯಾಚುಲೇಟ್ ಮಾಡಿದ್ದಕ್ಕೆ ಅಂತ ವೈಷ್ಣವ್ ಅವರು, ಅಶ್ವಿನಿ ವೈಷ್ಣವ್ ಅವರು ಅಂಕಿಅಂಶದ ಸಮೇತ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರೇ, ನೀವು ಸಿದ್ದರಾಮಯ್ಯ ಸರ್ಕಾರವನ್ನು ಹೊಗಳುತ್ತಿದ್ದೀರಾ, ಆದರೆ ಮೇಕ್ ಇನ್ ಇಂಡಿಯಾದ ಈ ಯಶಸ್ಸನ್ನು ಹೊಗಳದೇ ಇರೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಬಿಡಿ ಅಂತ. ಫಾಕ್ಸ್ಕಾನ್ ದೇಶದ ವಿವಿಧ ಭಾಗಗಳಲ್ಲಿ ಈ ರೀತಿ ಹೂಡಿಕೆ ಮಾಡೋದಕ್ಕೆ ಮತ್ತೆ ದೇಶದ ಆರ್ಥಿಕತೆಗೆ ಕೊಡುಗೆ ಕೊಡೋದಕ್ಕೆ ಮೋದಿ ಏನೇನು ಮಾಡಿದ್ದಾರೆ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದೆ ಭಾರತ ಸರ್ಕಾರ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಎನ್ಕರೇಜ್ ಮಾಡ್ತಿದೆ. ಸ್ಟೇಟ್ ಲೆವೆಲ್ ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಇಂಪ್ರೂವ್ ಮಾಡೋದಕ್ಕೆ ದೇಶವ್ಯಾಪಿ ಈ PLI ಸ್ಕೀಮು ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಇನ್ಸೆಂಟಿವ್ ಪ್ರೊಡಕ್ಷನ್ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಇಂಪ್ಯಾಕ್ಟನ್ನು ಮಾಡಿದೆ. ಫಿನಾನ್ಷಿಯಲ್ ಇನ್ಸೆಂಟಿವ್ಸನ್ನು ಕೊಡ್ತಾರೆ. ನಂಬರ್ 1 ಇದು ಲೋಕಲ್ ಪ್ರೊಡಕ್ಷನ್ಗೆ ಆರ್ಥಿಕವಾಗಿ ಬಲ ಕೊಡುತ್ತೆ, ಇನ್ಸೆಂಟಿವ್ ಅನ್ನು ಪ್ರೊವೈಡ್ ಮಾಡುತ್ತೆ ಕಂಪನಿಗಳಿಗೆ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ. ನಂಬರ್ 2 ISM ಅಂದರೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್. ಇದು 50% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್ ಅಪ್ರೂವ್ಡ್ ಸೆಮಿಕಂಡಕ್ಟರ್ ಆ್ಯಂಡ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಗಳಿಗೆ 50% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟನ್ನು ಪ್ರೊವೈಡ್ ಮಾಡುತ್ತೆ. ಇಂತಹ
ಸ್ಕೀಮಿಂದಾಗಿ ಕೇಂದ್ರ ಸರ್ಕಾರ ಮೋದಿ ಮಹತ್ವಾಕಾಂಕ್ಷಿ ಇಂತಹ ಸ್ಕೀಮಿಂದಾಗಿ ಫಾಕ್ಸ್ಕಾನ್ ನಂತಹ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಭಾರತದ ಉದ್ದಗಲಕ್ಕೂ ಮಾಡ್ತಾ ಇರೋದು. ಬೆಂಗಳೂರಲ್ಲಿ ಅದರ ದೊಡ್ಡ ಘಟಕ ಈಗ ಮಹತ್ವದ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಹೈ ಲೆವೆಲ್ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನರೇಂದ್ರ ಮೋದಿ ಅವರು ಫಾಕ್ಸ್ಕಾನ್ ಚೇರ್ಮನ್ ಯಾಂಗ್ ಲೀ ಜೊತೆಗೆ ಮಲ್ಟಿಪಲ್ ಮೀಟಿಂಗ್ಸ್ ಅನ್ನ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಭಾರತದಲ್ಲಿ ಈ ರೀತಿಯದ್ದೊಂದು ಅಭಿವೃದ್ಧಿ ಆಗ್ತಾ ಇದೆ. ಸೆಮಿಕಂಡಕ್ಟರ್ ವಲಯದಲ್ಲಿ, ವಿವಿಧ ವಲಯಗಳಲ್ಲಿ ಹಿಂದೆಂದೂ ಕಂಡರಿಯದ ಐತಿಹಾಸಿಕ ಹೂಡಿಕೆ ಆಗ್ತಾ ಇದೆ. ಅದನ್ನ ನೆನಪು ಮಾಡ್ಕೊಂಡಿದ್ದಕ್ಕೆ ಕರ್ನಾಟಕದಲ್ಲಿ ಮೋದಿ ಮೇಕ್ ಇನ್ ಇಂಡಿಯಾ ಈ ಯಶಸ್ಸನ್ನ ನೆನಪು ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ರಾಹುಲ್ ಗಾಂಧಿ ಅವರೇ ಅಂತ ಅಶ್ವಿನಿ ವೈಷ್ಣವ್ ಅವರು ತಿರುಗೇಟ್ ಕೊಟ್ಟಿದ್ದು ಇದು ಸಿದ್ದರಾಮಯ್ಯನವರ ಕೊಡುಗೆ ಅಂತ ಬಣ್ಣಿಸೋದಿಕ್ಕೆ ಬಂದಂತ ರಾಹುಲ್ ಗಾಂಧಿ ಅವರ ವಿರುದ್ಧ ಅಂಕಿ ಅಂಶಗಳನ್ನ ಇಟ್ಟು ಮುಗಿಬಿದ್ದಿದ್ದಾರೆ. ಹಾಗೆ ಕ್ರಿಯೇಷನ್ ಆಫ್ ಅ ಫೇವರೇಬಲ್ ಎಕೋಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಮಾಡಿರೋದು, ಹೈವೇ, ಪೋರ್ಟ್ಸು ಮತ್ತು ಏರ್ಪೋರ್ಟ್ಸು, ಯಾವ ರೀತಿ ಬದಲಾವಣೆ ಆಗಿದೆ ಭಾರತದಲ್ಲಿ. ಕೆಲವು ಒಂದು ದಶಕದಲ್ಲಿ ಆಗಿರುವಂಥ ಹೆದ್ದಾರಿ ಅಭಿವೃದ್ಧಿ ಇದೆಯಲ್ವಾ, ಅದೆಲ್ಲ ನೇರವಾಗಿ ಕನೆಕ್ಟೆಡ್ ಈ ಇನ್ವೆಸ್ಟ್ಮೆಂಟ್ಗೆ. ಸೊ ಮೇಕ್ ಇನ್ ಇಂಡಿಯಾದ ಈ ಯಶಸ್ಸನ್ನು ಕಡೆಗೂ ನೀವು ಒಪ್ಪಿಕೊಂಡಿದ್ದೀರಿ, ಥ್ಯಾಂಕ್ಸ್ ಅಂತ ಬಿಗ್ ಕೌಂಟರ್ ಅನ್ನ ಕೊಟ್ಟಿರೋದು ಸಿದ್ದರಾಮಯ್ಯ ಸರ್ಕಾರದ ಕೊಡುಗೆ ಇದು ಅಂತ ಬಣ್ಣಿಸಿದಂತಹ ರಾಹುಲ್ ಗಾಂಧಿ ಅವರಿಗೆ. ಆದ್ರೆ ನೀವು ಹೊಗಳುತ್ತಿದ್ದೀರಿ ಸಿದ್ದರಾಮಯ್ಯ ಸರ್ಕಾರ ಜಾಬ್ ಕ್ರಿಯೇಷನ್ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ. ಆದ್ರೆ ಅದು ಫೇಲ್ ಆಗಿದೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಎಕ್ಸಾಂಪಲ್ ಅಂತ ನೋಡಿ. ಕೇಂದ್ರ ಸಚಿವರು ಇಟ್ಟಿರುವಂತದ್ದು ಏನದು, 100 ಎಕರೆ ಜಾಗ ಕೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯದಲ್ಲಿ ಸೆಮಿಕಂಡಕ್ಟರ್ ಘಟಕವನ್ನ ಸ್ಥಾಪಿಸೋದಿಕ್ಕೆ ಜಾಗ ಕೊಡಿ ಅಂತ 2ನೇ ಸಲ ರಿಕ್ವೆಸ್ಟ್ ಲೆಟರ್ ಅನ್ನ ಬರೆದಿದ್ದಾರೆ ಕುಮಾರಸ್ವಾಮಿ ಅವರು. ಈಗಾಗಲೇ ಅಪ್ರೂವ್ ಆಗಿದೆ ಅಂತ. ಈ ಸಂಸ್ಥೆ ಭಾರತದಲ್ಲಿ ಸಿಲಿಕಾನ್ ಮತ್ತು ಸಿಲಿಕಾನ್ ಕಾರ್ಬೈಡ್ ಉತ್ಪಾದನಾ ಸೌಲಭ್ಯಕ್ಕಾಗಿ ಎಂಡ್ ಟು ಎಂಡ್ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಘಟಕ ಸ್ಥಾಪಿಸೋದಕ್ಕೆ ಉತ್ಸುಕವಾಗಿದೆ. ರಾಜ್ಯದಲ್ಲಿ ಘಟಕ ಸ್ಥಾಪಿಸೋದಕ್ಕೆ ಅಮೆರಿಕದ ಪ್ರತಿಷ್ಠಿತ ತಂತ್ರಜ್ಞಾನ ಸಂಸ್ಥೆ ಜೊತೆಗೆ ಮಾತುಕತೆ ಫೈನಲ್ ಆಗಿದೆ. ದಯವಿಟ್ಟು 100 ಎಕರೆ ಜಾಗವನ್ನ ಬೆಂಗಳೂರಲ್ಲಿ ಕೇಳ್ತಿಲ್ಲ, ಬೆಂಗಳೂರಲ್ಲಿ ಕೊಡೋಕೆ ಕಷ್ಟ. 100 ಎಕರೆ ಜಾಗ ಏಕಾಏಕಿ ಕೊಡಿ ಅಂದ್ರೆ ಕೊಡೋಕ್ಕಾಗಲ್ಲ. ಮಂಡ್ಯದಲ್ಲಿ ಕೇಳ್ತಿದ್ದಾರೆ, ಆದರೆ ಕೊಡ್ತಿಲ್ಲ, ಜಾಗವನ್ನ ಕಲ್ಪಿಸ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಹೆಂಗಾಗತ್ತೆ ಅಂದ್ರೆ ನಮ್ಮ ಮಂಡ್ಯದಲ್ಲಿ, ಈ ಬೆಂಗಳೂರನ್ನೇ ನಂಬ್ಕೊಂಡು ಯಾಕಿರ್ಬೇಕು, ಮಂಡ್ಯದಲ್ಲಾದ್ರೆ ಸುತ್ತಮುತ್ತಲಿನ ಹಳೆ ಮೈಸೂರು ಭಾಗದ ಕಂಪ್ಲೀಟ್ ಅಭಿವೃದ್ಧಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ ಅಲ್ವಾ, ಅದನ್ನ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ದ್ವೇಷ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಿಲ್ಲ. ಉದ್ಯೋಗ ಸೃಷ್ಟಿಗೆ ನೇರವಾಗಿ ಕೊಡುಗೆ ಕೊಡುವಂಥದ್ದು, ಮತ್ತಿದು ದೇಶದಲ್ಲಿ ದೊಡ್ಡ ಕ್ರಾಂತಿ ಮಾಡೋದಲ್ವಾ. ಸೆಮಿಕಂಡಕ್ಟರ್ ಸೆಕ್ಟರ್ನಲ್ಲಿ ಈಗ ಯಾವ ಥರ ಇಡೀ ಜಗತ್ತು ಭವಿಷ್ಯ ನೋಡ್ತಿದೆ, ಅಂಥದ್ದೊಂದು ಅಪ್ರೂವಲ್ ಆಗಿದೆ ಕರ್ನಾಟಕಕ್ಕೆ, ಆದರೂ ಕೊಡ್ತಿಲ್ಲ ಅಂತ ಮುಗಿಬಿದ್ದಿದ್ದಾರೆ ಕೇಂದ್ರ ಸಚಿವರು. ಎಷ್ಟು ಸಲ ಪತ್ರ ಬರೆಯೋದು, 2ನೇ ಸಲ ಪತ್ರ ಬರೆದಿದ್ದೀವಿ ಅಂತ ಇದು ಒಂದು. ಜೊತೆಗೆ ಬಿಜೆಪಿ, ರಾಜ್ಯ ಬಿಜೆಪಿ ಘಟಕ ನೋಡಿ ಅಂಕಿಅಂಶಗಳನ್ನ ಇಟ್ಟಿದೆ. ಕಾರಿಡಾರ್ ಮಾಡೋಕೆ, ರೈಲ್ವೆ ಮಾಡೋಕೆ ಭೂಮಿಯನ್ನ ಕೊಡ್ತಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಒಂದು ಕಡೆ ಇವರ ಸರ್ಕಾರದಿಂದ ಅಭಿವೃದ್ಧಿ ಆಗ್ತಿಲ್ಲ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಕೂಡ ಕಿತ್ಕೊಳ್ತಿದೆ ಅಂತ ವಾಗ್ದಾಳಿ ನಡೆಸಿರೋದು. ಬೆಳಗಾವಿಯ ಎಕ್ಸಾಂಪಲ್ ಕೊಟ್ಟು, ಬೆಳಗಾವಿಯ 12 ಕಡೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿದೆ, 1.5 ವರ್ಷ ಆದರೂ ಭೂಮಿಯನ್ನ ಕೊಡ್ತಿಲ್ಲ ಅಭಿವೃದ್ಧಿ ಪಡಿಸೋದಿಕ್ಕೆ. ರೈಲ್ವೆ ಕಾರಿಡಾರ್ ಅಂದ್ರೆ ರೈಲ್ವೆ ಮತ್ತೆ ವಿವಿಧ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 12 ಕಡೆ ಹಣ ಕೊಟ್ಟಿದ್ರು ಕೂಡ 1.5 ವರ್ಷದಿಂದ ಪ್ರಯತ್ನ ಆಗ್ತಿದ್ರು, ಭೂಮಿನೇ ಕೊಡ್ತಿಲ್ಲ, ಶುರು ಮಾಡ್ತಿಲ್ಲ. ಜಲಜೀವನ್ ಮಿಷನ್ ಇದು ಅತ್ಯಂತ ಮಹತ್ವಾಕಾಂಕ್ಷಿಯ ಯೋಜನೆ ಪ್ರಧಾನಿ ಮೋದಿ ಅವರದ್ದು. ಇದರಲ್ಲೂ ಕೂಡ ಹಣ ಬಂದರೂ ಇವರು ಜನರಿಗೆ ತಲುಪಿಸ್ತಿಲ್ಲ ಅಂತ ಮುಗಿಬಿದ್ದಿದ್ದಾರೆ. ಸೊ ಅಭಿವೃದ್ಧಿ ಮಾಡುವಂಥ ವಾತಾವರಣ ಇದ್ರೂ ಕೇಂದ್ರ ಕೊಟ್ಟರು ಇವರು ಗುಳುಂ ಮಾಡ್ತಿದ್ದಾರೆ, ಇಲ್ಲ ಪಾರದರ್ಶಕತೆ ಇಲ್ಲದೆ ಡೈವರ್ಟ್ ಮಾಡ್ತಿದ್ದಾರೆ, ಇಲ್ಲ ಜನರ ಕೈಗೆ ಸಿಗದಂತೆ ಮಾಡ್ತಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ಬಿಜೆಪಿ ವ್ಯಕ್ತಪಡಿಸಿರೋದು ನೋಡಿದ್ದೀವಲ್ಲ. ಈ ಯೂರಿಯಾ ಸಂಬಂಧಪಟ್ಟಂತೆ ಅದು ಕಳ್ಳರ ಕೈ ಸೇರಿದ್ದು ಹೇಗೆ ಅನ್ನೋ ಪ್ರಶ್ನೆ ಬಂದಿತ್ತು. ಕೇಂದ್ರ ಕೊಟ್ಟಿಲ್ಲ, ರೈತರಿಗೆ ಅನ್ಯಾಯ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಕೊಟ್ಟಿದ್ದೆಲ್ಲ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿರೋದು ಹೆಂಗೆ, ಇದು ಯಾವ ಡೀಲ್ ಇದು, 100 ಕೋಟಿ ಇಲ್ಲೂ ಹೊಡೆಯೋಕೆ ನೋಡ್ತಿದ್ದಾರೆ, ರೈತರಿಗೂ ತೊಂದರೆ ಕೊಡೋಕ್ಕೆ ಅನ್ನುವಂಥ ಆಕ್ರೋಶ ಸಿಡಿದಿತ್ತಲ್ವ. ಸಣ್ಣದ್ರಿಂದ ಹಿಡಿದು ದೊಡ್ಡ ಪ್ರಾಜೆಕ್ಟ್ಸ್ ತನಕ ಸಿದ್ದು ಸರ್ಕಾರ ಫೇಲ್ ಆಗಿದೆ ಅಂತ ಅಂಕಿಅಂಶಗಳ ಸಮೇತ ಈಗ ಬಿಜೆಪಿ ಮುಗಿಬಿದ್ದಿರೋದು. ಸಿದ್ದರಾಮಯ್ಯನವರನ್ನ ಹೊಗಳಿದ ರಾಹುಲ್ ಗಾಂಧಿ ಅವರಿಗೆ ಠಕ್ಕರ್ ಕೊಟ್ಟಿದೆ ಮೋದಿ ಪಡೆ. ಹಿಂದೆ
ಮಂತ್ರಿ ವೈಷ್ಣವ್ ಅವರು ಕೇಂದ್ರ ಸಚಿವರು ಕೇಳಿದ್ರು, ಕರ್ನಾಟಕದಲ್ಲಿ ಸಬರ್ಬನ್ ರೈಲು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡುವಲ್ಲಿ ಹಿತಾಸಕ್ತಿಯ ಕೊರತೆ, ರಾಜ್ಯ ಸರ್ಕಾರ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಈ ಪ್ರಾಜೆಕ್ಟಲ್ಲಿ ಸರಿಯಾದಂಥ ಕೆಲಸ ಮಾಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಕೆಲವು ತಿಂಗಳುಗಳ ಹಿಂದೆ ಕರ್ನಾಟಕ ಈ ಪ್ರಾಜೆಕ್ಟ್ನ ಮಹತ್ವವನ್ನೇ ಅರಿತಿಲ್ಲ ಅಂತ. ಮತ್ತು ಕೆಲವು ರೈಲು ಮಾರ್ಗಗಳಿಗೆ ಸಂಬಂಧಪಟ್ಟಂತೆ ಕೂಡ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಿಲ್ಲ, ಕೇಂದ್ರ ಕೊಟ್ಟರೂ ರಾಜ್ಯ ಅದಕ್ಕೆ ಸ್ಪಂದಿಸ್ತಿಲ್ಲ ಅನ್ನುವಂಥ ಆಕ್ರೋಶ ಎಲ್ಲ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಈಗ ಫಾಕ್ಸ್ಕಾನ್ ಜಟಾಪಟಿ. ಸೊ ಗ್ಯಾರಂಟಿ ಹೊಡೆತದಲ್ಲಿ ಕರ್ನಾಟಕದ ಭವಿಷ್ಯಕ್ಕೆ ಮಾರಕವಾಗಿದೆ ಅಂತ CAG ರಿಪೋರ್ಟು ಹಿಂದೆ ಅಂಕಿಅಂಶಗಳನ್ನ ಇಟ್ಟಿತ್ತು. ಬಿಜೆಪಿ ಮುಗಿಬಿದ್ದಿತ್ತು. ಮತ್ತೆ ಇಲ್ಲಿಗೆ ಬರುವಂತಹ ಕೈಗಾರಿಕೆಗಳನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿತ್ತು. ಆಂಧ್ರಾಗ್ ಹೋಗ್ತಿದ್ದಾವೆ ಗೂಗಲ್ AI ಹಬ್ಬು, ವಿವಿಧ ಇಲ್ಲಿನ ಕರ್ನಾಟಕ ಮೂಲದ ನಿರಾಣಿ ಗ್ರೂಪ್ ಮೂಲದ ಒಂದು ಕೈಗಾರಿಕೆ ಕೂಡ ಪಕ್ಕದ ರಾಜ್ಯಕ್ಕೆ ಹೋಯ್ತು. ಇದು ಹೆಂಗೆ ನಮ್ಮ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯ ಮತ್ತು ಸರ್ಕಾರದ ಹಿತಾಸಕ್ತಿಯ ಕೊರತೆ ಅನ್ನೋ ಆಕ್ರೋಶ ಎಲ್ಲ ವ್ಯಕ್ತವಾಗಿತ್ತು. ಈ ಹೊತ್ತಲ್ಲಿ ಸಿದ್ದು ಸರ್ಕಾರದ ಕೊಡುಗೆ ಇಡೀ ದೇಶದಲ್ಲೇ ಬೆಸ್ಟ್ ಅಂತ ಹೇಳೋದಕ್ಕೆ ಹೋದ ರಾಹುಲ್ ಗಾಂಧಿ ಅವರಿಗೆ ಮುಖ ನೋಡ್ಕೊಳ್ಳಿ ಅಂತ ಬಿಜೆಪಿ ಕನ್ನಡಿ ತೋರಿಸ್ತಿದೆ. ಜಟಾಪಟಿ ಜೋರಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.